ನಮಸ್ಕಾರ ದೇವರು, ನಾನು ನಿಮ್ಮ ಪ್ರೀತಿಯ ವಿನೋದ್ ಮಾಡ್ತಿರೋ ನಮಸ್ಕಾರಗಳು. ಇವತ್ತೇನಪ್ಪ ಅಂದ್ರೆ ಬ್ಲಾಗ್ ನಾನು ಸೇರಟ್ ಅನ್ನೋ ಒಂದು ಜಾತ್ರೆ ಬಂದೀನಿ. ಈ ಜಾತ್ರೆ ವಿಶೇಷತೆ ಬಗ್ಗೆ ಅದು ಎಲ್ಲ ನಿಮಗೆ ಪ್ರತಿಯೊಂದನ್ನು ಹೇಳ್ಕೊಂತ ಕಣ್ಣು ಬರ್ರಿ. ಬಿಸಿಲೊಂದು ಭಾಳ ಐತಂತ ಈಗ ನಾವು ಮಜ್ಜಿಗೆ ಪಕ್ಕಿಟ್ ತೊಗೊಂಡು ಹೊಂಟಿಬಿಟ್ಟ ನೋಡ್ರಿಪ್ಪ ಇನ್ನು ಸೇರಟ್ಟಿ ಕಡೆ. ಹಂಗೆ ನಮ್ಮ ಲಕ್ಷ್ಮೇಶ್ವರದಿಂದ ಅಂಟಿಗಳದ್ದು ಬರತ್ತಿದ್ರು, ಅವ್ರನ್ನೂ ಕರ್ಕೊಂಡು ಹೊಂಟಿವಿ ನೋಡ್ರಿಪ್ಪ. ನಾ ವಿಡಿಯೋ ಮಾಡೋದು ನೋಡಿ ನಮ್ಮ ಅಂಟಿ ಫೋನ್ ಬಿಡೋದನ್ನ ಅಂತಂದ್ರು. ಫೋನ್ ಬಿಟ್ಟರೆ ತಳಗೆ ಬೀಳ್ತತ್ರಿ ಅಂತ ನಾವು ಹೊಂಟಿವಿ ನೋಡ್ರಿಪ್ಪ. ಮಾಗಡಿ ಕೆರೆ ನೋಡ್ಕೊಂಡು ನಾವು ಮುಂದೆ ಹೊಂಟ್ಬಿಟ್ಟೇವಿ ನೋಡ್ರಿ. ಹಂಗೆ ಮಾಗಡಿ ಕೆರೆ ಪಕ್ಷಿಧಾಮ ವಲಸೆ ಬರುವಂಥ ಸ್ಥಳ ಅಂದ್ರೆ ಇದೆ ನೋಡ್ರಿಪ್ಪ. ಈ ಕೆರೆಗೆ ಅವತ್ತು ವರ್ಷ ಒಂದು ಎರಡು ಥರ ಮೂರು ಥರ ಪಕ್ಷಿಗಳು ಇಲ್ಲಿ ವಲಸೆ ಬರ್ಬೇಕು. ಈ ಊರು ಒಂದ್ಸಲ ಪಕ್ಷಿಧಾಮಕ್ಕಾಗಿಯೇ ಪ್ರಸಿದ್ಧವಾದ ಊರು ನೋಡ್ರಿ. ಎಂಟ್ರಿ ಅದು ನೋಡ್ರಿ ಸಿರಟ್ಟಿಗೆ ನೋಡಿ. ಸಿರಟ್ಟಿ ಮುಗಿಸ್ಕೊಂಡು ಒಳಗೆ ಹೋಗ್ತೇವ್ರಿ. 2 ಕಿಲೋಮೀಟರ್ ಹಿಂದನ ಟ್ರಾಫಿಕ್ ಫುಲ್ ಆಗಿರ್ತೈತಿ. ಅಲ್ಲಂದ್ರೆ ಫುಲ್ ಜಾತ್ರೆ. ಇಂಥ ಜಾತ್ರೆನ ಯಾವತ್ತು ನೋಡಿರ್ಬೇಕಿಲ್ರಿ. ನೋಡೋಣ ಬರ್ರಿ. ನಾ ಕನ್ನಡ ಅತಿ ದೊಡ್ಡ ತೇರು ನೋಡ್ರಿಪ್ಪ ಇದು. ಕಣಕಣವು ನಿನ್ನ ಓಂಕಾರ ಪಾಪ ಸಂಹಾರ ಮಾಡುವ ರಘುರಾಮನೆಯೋ ಅಭಿಮಾನ ಶಿಖರ. ಈ ಗುಡಿ ವಿಶೇಷತೆಯನ್ನು ಎಲ್ಲ ತಿಳಿಸ್ಬೇಕಂದ್ರೆ ನನಗೆ ಇವತ್ತು ಗದಲ್ದಾಗಿ ನಾ ಯಾರು ಹೇಳುವಂಥ ಪೊಸಿಷನ್ ಇರಲಿಲ್ಲ. ಹಾಗಾಗಿ ನಾನು ಇನ್ನೂ ಒಂದು ಸಲ ಹೋಗಿ ಎಲ್ಲ ಅದ್ರ ಪ್ರತಿಯೊಂದು ತಿಳ್ಕೊಂಡ್ಬರ್ತೀನಿ. ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತೀನಿ. ನಮಸ್ಕಾರ.